ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿ, ಅವತ್ತು ನಾನು ನಿನ್ನ ಹತ್ರ ಆಸ್ತಿಲಿ ಯಾಕಪ್ಪ ಭಾಗ ಕೇಳ್ತಿದೀಯಾ, ಕಾರಣ ಹೇಳು ಅಂತ ಕೇಳಿದಾಗ ನೀನು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ಬಿಟ್ಟಿದ್ದೆ. ಆಗ ನನಗೆ ಅದಕ್ಕಿದ್ದ ಕಾರಣ ಗೊತ್ತಿರಲಿಲ್ಲ. ಈಗ ನನಗೆ ಅರ್ಥ ಆಗಿದೆ, ನೀನು ಕೊಟ್ಟ ಕಾರಣ ಸರಿ ಇರಲಿಲ್ಲ ಅಂತ. ಹಾಗಾದ್ರೆ ನಿಜವಾದ ಕಾರಣ ಏನಪ್ಪ ನೀನು ಆಸ್ತಿಲಿ ಭಾಗ ಕೇಳೋದಕ್ಕೆ? ಈಗಲಾದ್ರೂ ಹೇಳಿ ಮನಸ್ಸನ್ನ ಹಗುರ ಮಾಡ್ಕೋಕಂದ. ಯಾವ ಬಾಯಿಂದ ಹೇಳಿ ಜನನಿ, ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ. ಆಸ್ತಿಲಿ ಭಾಗ ಕೇಳೋದಕ್ಕೆ ಅರುಂಧತಿ ರಾಣ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ ಪ್ರೀತು ಜಾನ್ವಿ ಹತ್ರ ಹೇಳ್ಕೊಳ್ಳುವಾಗ ನಾನು ಆ ವಿಷಯನ ಕೇಳಿಸ್ಕೊಂಡಿದ್ದೆ. ಆದರೆ ಆ ಕ್ಷಣಕ್ಕೆ ಅದ್ರ ಹಿಂದೆ ಜೂನು ಅರುಂಧತಿ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಒಂದು ಕಡೆ ಮನೇಲಿ ಭಾಗ ಕೇಳಿ ಮನೆತನದ ಮರ್ಯಾದೆ, ಮನೆಯವ್ರ ಪ್ರಾಣ ಉಳಿಸೋ ಒತ್ತಡ, ಇನ್ನೊಂದು ಕಡೆ ನಿಮ್ಮ ಹತ್ರ ಆಸ್ತಿ ಕೇಳೋದ್ಕಿಂತ ಸಾಯೋದೇ ಮೇಲು ಅಂತ ಮಾನಸಿಕವಾಗಿ ಅನುಭವಿಸ್ತಾ ಇದ್ದ ಹಿಂಸೆ, ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂಕಟ ಆಯ್ತಮ್ಮ. ಪ್ರೀತು ಆಸ್ತಿಲಿ ಭಾಗ ಕೇಳಿದ್ರೆ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ತಕ್ಕ ಮಟ್ಟಿಗೂ ನನಗೆ ಗೊತ್ತಿತ್ತಮ್ಮ. ಅವನಿನ್ನೂ ಚಿಕ್ಕೋನು, ನಿಮ್ಮ ನಿಷ್ಠೂರ ಕಟ್ಕೊಂಡು ಅವನಿಗೆ ಬದುಕೋದಕ್ಕೆ ಕಷ್ಟ ಅಂತ ನನಗೆ ಗೊತ್ತಿತ್ತು. ಜನನಿ ಮೇಲೆ ಅನುಕಂಪ ಹುಡ್ತು. ಅದಕ್ಕೆ ನೀನು ಪಾರ್ವತಿ ಆಸ್ತಿಲಿ ಭಾಗ ಕೇಳೋಣ ಅನ್ಕೊಂಡ್ರ? ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಏನು ಹೇಳಪ್ಪ? ಅದು ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ನನಗೆ ಆಸ್ತಿಲಿ ಪಾಲ್ಬೇಕು. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.